Motorola Edge 60 Pro ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಿರೋಂಥ ವಿಡಿಯೋ. ಹಾಯ್, ವೆಲ್ಕಮ್ ಟು ಫ್ಯೂಷನ್ ಬಾಕ್ಸ್ ಸ್ಟೋರೀಸ್. ಸೊ ನಮ್ಮ ಹತ್ರ ಇರೋ ಮಾಡೆಲ್ ಬಂದು 12GB 256GB ಸ್ಟೋರೇಜ್. ಹಾಗೆ ಇದರಲ್ಲಿ ನಿಮಗೆ 4 ಥರ ಕಲರ್ ಸಿಗುತ್ತೆ. ಸೊ ನಮ್ಮ ಹತ್ರ ಇರೋದು ಬಂದು ಪ್ಯಾಂಟೋನ್ ಶ್ಯಾಡೋ ಅನ್ನೋ ಮೊಬೈಲ್. ಸೊ ಮೊದಲಿಗೆ ಅನ್ಬಾಕ್ಸ್ ಮಾಡೋಣ. ಇನ್ನು ಬಾಕ್ಸ್ ಒಳಗಡೆ ನೋಡೋದಾದರೆ ನಮಗೆ ಒಂದು ಮೊಬೈಲ್ ಫೋನ್ ಸಿಗ್ತಾ ಇದೆ. ಹಾಗೆ ಒಂದು 90 ವ್ಯಾಟ್ನ ಚಾರ್ಜರ್ ಇದೆ. ಹಾಗೆ ಒಂದು C2C ಕೇಬಲ್ ಸಿಗ್ತಾ ಇದೆ. ಹಾಗೆ ಮತ್ತೆ ನೋಡೋದಾದ್ರೆ ಈ ಬಾಕ್ಸಲ್ಲಿ ನಿಮಗೆ ಒಂದು ಸಿಮ್ ಇಜೆಕ್ಟರ್ ಹಾಗೆ ಯೂಸರ್ ಮ್ಯಾನ್ಯುವಲ್ ಸಿಗ್ತಾ ಇದೆ. ಇದು ಬಿಟ್ಟು ಬಾಕ್ಸಲ್ಲಿ ನಿಮಗೆ ಯಾವುದೇ ರೀತಿ ಕೇಸು ಹಾಗೆ ಏನು ಸಿಗ್ತಾ ಇಲ್ಲ. ಇದನ್ನೆಲ್ಲ ಸೇರಿಟ್ಟು ಫಸ್ಟು ಈಗ ಮೊಬೈಲ್ ನೋಡೋಣ. ಸೊ ನಮ್ಮ ಹತ್ರ ಇರೋ ಮೊಬೈಲ್ ಕಲರ್ ಬಂದು ಪ್ಯಾಂಟೋನ್ ಶ್ಯಾಡೋ. ನಿಮಗೆ ಮೊಬೈಲ್ ನೋಡೋಕ್ಕೆ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಮೊಬೈಲ್ ಕರ್ವೇಜ್ ಇರೋದ್ರಿಂದ ತುಂಬ ಪ್ರೀಮಿಯಂ ಲುಕ್ ಕೊಡುತ್ತೆ. ಹಾಗೆ ನಮಗೆ ಬ್ಯಾಕಲ್ಲಿ ನೋಡೋದಾದರೆ ವೇಗನ್ ಲೆದರ್ ಇದೆ. ಫ್ರಂಟಲ್ಲಿ ಕೂಡ ನಮ್ಗೆ ಯಾವುದೇ ರೀತಿ ಪ್ರೀ ಅಪ್ಲೈಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಈ ಥರ ಏನು ಸಿಗ್ತಾ ಇಲ್ಲ. ಕೊಟ್ಟಿದ್ದರಿಂದ ಫಸ್ಟ್ ಸ್ಕ್ರೀನ್ ಗಾರ್ಡ್ ಹಾಗೆ ಬ್ಯಾಕ್ ಕೇಸ್ ಹಾಕಿದ್ರೆ ಈ ಮೊಬೈಲಲ್ಲಿ ಯಾವುದೇ ರೀತಿ ಸ್ಕ್ರೀನ್ ಗಾರ್ಡ್ ಕೊಟ್ಟಿಲ್ಲದೆ ಇರೋದ್ರಿಂದ ಮೊದಲು ಸ್ಕ್ರೀನ್ ಗಾರ್ಡ್ ಹಾಕಿ ಆಮೇಲೆ ಮೊಬೈಲ್ ಯೂಸ್ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ. ಯಾಕೆಂದರೆ ಕೆಳಗಡೆ ಏನಾದ್ರು ಬಿದ್ದರೆ ಡಿಸ್ಪ್ಲೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಈ ಫೋನ್ ಬಂದು ನಿಮಗೆ ಡ್ಯುಯಲ್ ಸ್ಪೀಕರ್ ಸೆಟಪಲ್ಲಿ ಬರುತ್ತೆ. ಇನ್ನು ಈ ಮೊಬೈಲ್ ಡಿಸೈನ್ ನೋಡೋದಾದರೆ ಮೋಟೋ Edge 60 ಫ್ಯೂಷನ್ ಹಾಗೆ ಮೋಟೋ Edge 60 ಏನಿತ್ತು ಅದೇ ಡಿಸೈನ್ ಇದೆ. ಸೇಮ್ ರೈಟಲ್ಲಿ ಒಂದು ಪವರ್ ಬಟನ್ ಹಾಗೆ ವಾಲ್ಯೂಮ್ ಕೀ. ಟಾಪಲ್ಲಿ ಬಂದರೆ ನಿಮಗೆ ಡಾಲ್ಬಿ ಅಟ್ಮಾಸ್ ಸ್ಪೀಕರ್ ಬರುತ್ತೆ. ಹಾಗೆ ಇದರಲ್ಲಿ ಎಕ್ಸ್ಟ್ರಾ ಏನಪ್ಪ ಅಂದರೆ ಲೆಫ್ಟ್ ಸೈಡಲ್ಲಿ ಒಂದು ಡೆಡಿಕೇಟೆಡ್ AI ಬಟನ್ನ ಕೊಡ್ತಿದ್ದಾರೆ. ಹಾಗೆ ಇನ್ನು ಬಾಟಮಲ್ಲಿ ನೋಡೋದಾದರೆ ಒಂದು ಮೈಕು, ಸಿಮ್ ಇಜೆಕ್ಟರ್ ಟ್ರೇ, ಸಿ ಟೈಪ್ ಚಾರ್ಜರ್ ಹಾಗೆ ಒಂದು ಸ್ಪೀಕರ್ ಸಿಗ್ತಾ ಇದೆ. ಇನ್ನು ನಾವು ಬ್ಯಾಕಲ್ಲಿ ನೋಡೋದಾದರೆ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ಇದೆ. ಹಾಗೆ ಒಂದು ಫ್ಲ್ಯಾಶ್ ಲೈಟ್ ಕೂಡ ಇದೆ. ಇನ್ನು ಈ ಮೊಬೈಲ್ನ UI ನೋಡೋದಾದರೆ ನಮಗೆ ಕ್ಲೀನ್ UI ಸಿಗ್ತಾ ಇದೆ. ಸೊ ಬೇರೆ ಬ್ರ್ಯಾಂಡ್ಗಳ ಥರ ಥರ್ಡ್ ಪಾರ್ಟಿ ಆ್ಯಪ್ಸ್ಗಳನ್ನ ಅನ್ವಾಂಟೆಡ್ ಆ್ಯಪ್ಸ್ಗಳನ್ನ ತುಂಬಿಸಿ ಈ ಮೊಬೈಲ್ ಬರಲ್ಲ. ಹಾಗೆ ಇನ್ನು ಈ ಮೊಬೈಲ್ನ ಡಿಸ್ಪ್ಲೇ ನೋಡೋದಾದರೆ ನಮಗೆ ಹೈ ರೆಸಲ್ಯೂಷನ್ 6.7 ಇಂಚಸ್ 1.5K POLED ಡಿಸ್ಪ್ಲೇ ಸಿಗ್ತಾ ಇದೆ. ಹಾಗೆ ಇದು ಕ್ವಾಡ್ ಕಾರ್ಡ್ ಡಿಸ್ಪ್ಲೇ ಆಗಿದೆ. ಕ್ವಾಡ್ ಕಾರ್ಡ್ ಅಂದರೆ ನಿಮಗೆ ಟಾಪು ಹಾಗೆ ಬಾಟಮಲ್ಲಿ ಫುಲ್ ಕರ್ವ್ ಬರಲ್ಲ, ಲೈಟ್ ಕರ್ವ್ ಇದೆ. ಸೊ ಇದು ಕ್ವಾಡ್ ಕಾರ್ಡ್ ಡಿಸ್ಪ್ಲೇ. ಹಾಗೆ ನಮಗೆ ಡಿಸ್ಪ್ಲೇ ಪ್ರೊಟೆಕ್ಷನ್ ವಿಷಯಕ್ಕೆ ಬಂದರೆ ನಮಗೆ ಕಾರ್ನಿಂಗ್ ಗೊರಿಲ್ಲಾ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಹಾಗೆ ಇದು ಮಿಲಿಟರಿ ಗ್ರೇಡ್ ಸರ್ಟಿಫೈಡ್ ಕೂಡ ಆಗಿದೆ. ಇನ್ನು ನಮಗೆ ಈ ಮೊಬೈಲ್ ಬಂದು ಔಟ್ ಆಫ್ ದ ಬಾಕ್ಸ್ Android 15 ಸಿಗ್ತಾ ಇದೆ. ನಿಮಗೆ ಈ ಮೊಬೈಲಲ್ಲಿ 3 ಇಯರ್ OS ಅಪ್ಡೇಟ್ ಸಿಗ್ತಾ ಇದೆ. ಹಾಗೆ 4 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಸ್ಕ್ರೀನ್ ಟು ಬಾಡಿ ರೇಷಿಯೋ ಬಂದು 96.47% ಇದೆ. ನಮಗೆ ಈ ಫೋನಲ್ಲಿ ನೋಡೋದಾದ್ರೆ ಪವರ್ಫುಲ್ MediaTek Dimensity 8350 ಪ್ರೊಸೆಸರ್ ಸಿಗ್ತಾ ಇದೆ. ನಾವು ಲಾಸ್ಟ್ ಟೈಮ್ Edge 50 Pro ಅಲ್ಲಿ ನೋಡೋದಾದರೆ ನಮಗೆ Snapdragon 7S Gen 3 ಪ್ರೊಸೆಸರ್ ಇತ್ತು. ಸೊ Edge 60 Pro ಬಂದಾಗ ಅದನ್ನ ಇಂಪ್ರೂವ್ ಮಾಡಿದ್ದಾರೆ. ಸೊ ಇದು ಅದಕ್ಕಿಂತ ಒಂದು ಒಳ್ಳೆ ಪ್ರೊಸೆಸರ್ ಆಗುತ್ತೆ. ನೋಡೋದಾದ್ರೆ ನಮಗೆ IP68 ಹಾಗೆ IP69 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ಕೂಡ ಸಿಗ್ತಾ ಇದೆ. ನಾವು ಈ ಮೊಬೈಲ್ ಕ್ಯಾಮ್ರಾ ವಿಷಯಕ್ಕೆ ಬಂದರೆ 50 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮ್ರಾ ಸಿಗ್ತಾ ಇದೆ. ಇದು ಬಂದು ಸೋನಿ ಲಿಟಿಯಾ 700C ಸೆನ್ಸಾರ್ ಇದೆ. ಹಾಗೆ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಕೂಡ ನಮಗೆ 50 ಮೆಗಾ ಪಿಕ್ಸೆಲ್ ಸಿಗ್ತಾ ಇದೆ. 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ ಈ ಮೊಬೈಲ್ನಲ್ಲಿ. ಇದರಲ್ಲಿ 35mm, 50mm, 85mm ಫೋಕಲ್ ಲೆನ್ಸ್ ಸಿಗ್ತಾ ಇದೆ. ಆಗಲೇ ನೋಡಿದಾಗೆ MediaTek Dimensity 8350 ಪ್ರೊಸೆಸರ್ ಇದೆ. ಇದು ಆಕ್ಟಾ ಕೋರ್ ಪ್ರೊಸೆಸರ್. ಪ್ರೈಮರಿ ಕ್ಲಾಕ್ ಸ್ಪೀಡ್ ಬಂದು 3.35 GHz ಇದೆ. ಸೆಕೆಂಡರಿ ಕ್ಲಾಕ್ ಸ್ಪೀಡ್ ಬಂದು 3.2 GHz ಇದೆ. ಹಾಗೆ ನಮಗೆ ಈ ಮೊಬೈಲಲ್ಲಿ ನಮಗೆ HDR10+ ಸಪೋರ್ಟ್ ಇದೆ. ಜೊತೆಗೆ ಡಾಲ್ಬಿ ಅಟ್ಮಾಸ್ ಸ್ಪೀಕರ್ ಇದೆ. ಸೊ ನಿಮ್ಮೊಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ, ಅದು ನಿಮಗೆ ಗೊತ್ತಾಗುತ್ತೆ. ಹಾಗೆ ನಾವು ಈ ಮೊಬೈಲ್ನ ಸ್ಟೋರೇಜ್ ಟೈಪ್ ನೋಡೋದ್ರೆ UFS 4.0 LDPPR5X ಇದೆ. ಬ್ಯಾಟ್ರಿ ವಿಷಯಕ್ಕೆ ಬಂದರೆ ನಿಮಗೆ 20 ಮಿನಿಟ್ಸಲ್ಲಿ 50% ಚಾರ್ಜ್ ಆಗುತ್ತೆ. 45 ಮಿನಿಟ್ಸಲ್ಲಿ ಕಂಪ್ಲೀಟ್ 100% ಚಾರ್ಜ್ ಆಗುತ್ತೆ. ಹಾಗೆ ಇದು 90 ವ್ಯಾಟ್ ಚಾರ್ಜರ್ ಬಾಕ್ಸಲ್ಲೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಕೆಲವೊಂದು ಬ್ರ್ಯಾಂಡ್ಗಳು ನಿಮಗೆ ಚಾರ್ಜರ್ ಕೂಡ ಕೊಡೋಲ್ಲ. ಸೊ ಮೋಟೋದವರು ಬಾಕ್ಸ್ನಲ್ಲೇ ಚಾರ್ಜರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅದು 90 ವ್ಯಾಟ್. ಇದೊಂದು ಖುಷಿ ವಿಚಾರ.
ಹಾಗೆ ಇದು 15 ವ್ಯಾಟ್ ವೈರ್ಲೆಸ್ ಚಾರ್ಜರ್ ಇದೆ, ರಿವರ್ಸ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಸೊ ಈಗ ಬರ್ತಿರೋ ಮೊಬೈಲ್ಗಳು ಎಲ್ಲದರಲ್ಲೂ AI ಫೀಚರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಹಾಗೆ ಮೋಟೋದವರು ಕೂಡ ಮೋಟೋ AI ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ಲಾಸ್ಟ್ ಇಯರ್ H50 Pro ಅಲ್ಲಿ ಇತ್ತು. ಸೊ ಈ ಸಲ ಇವರು ಬಂದು ಮೋಟೋ AI 2.0 ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮೊಬೈಲ್ ನೋಡೋದಾದ್ರೆ ನಿಮಗೆ 3 ವೇರಿಯಂಟ್ ಸಿಗ್ತಾ ಇದೆ. 8GB 256GB, 12GB 256GB, ಹಾಗೆ 16GB 512GB ಸಿಗ್ತಾ ಇದೆ. ಇನ್ನು ಇದರಲ್ಲಿ ಬಂದರೆ ನಿಮಗೆ 4 ಕಲರ್ ಆಪ್ಷನ್ ಅವೈಲೇಬಲ್ ಇದೆ. ಹಾಗೆ ಈ ಮೊಬೈಲ್ ನಿಮಗೆ ಫ್ಲಿಪ್ಕಾರ್ಟ್ ಹಾಗೆ ಮೋಟೋ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಸೊ ಇದು ಇವತ್ತಿನ ಅನ್ಬಾಕ್ಸ್ ಸ್ಟೋರಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಫ್ಯೂಷನ್ ಬಾಕ್ಸ್ ಸ್ಟೋರೀಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.